ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಹಾಕುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ಇಲ್ಲಿ ಬಟ್ಟೆ ಮತ್ತು ಥ್ರೆಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋಂಥ ನೀಡಲ್ಲು. ಹಾಗೆ ಇಲ್ಲಿ ನಾನು ಇವತ್ತು ಟ್ರಯಾಂಗಲ್ ಶೇಪಲ್ಲಿರುವಂಥ ಬೀಡು ಮತ್ತು ಎಲೆ ಶೇಪಲ್ಲಿ ಇರುವಂಥ ಗೋಡು ಬೀಡನ್ನು ತೊಗೊಂಡಿದ್ದೀನಿ. ಹಾಗೆ ಸಣ್ಣ ಬೀಡು 3 mm ಬೀಡುಗಳನ್ನು ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ನಾವು ಈ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಬಿಗ್ನರ್ಸ್ ಕೂಡ ಆರಾಮಾಗಿ ಹಾಕ್ಬೋದು. ಒಂದು 2 ಅವರಲ್ಲಿ ಸೀರೆ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಬೋದು. ಅಷ್ಟು ತುಂಬ ಈಸಿಯಾಗಿರುವಂಥ ಡಿಸೈನ್ ಇದು. ಮೊದಲಿಗೆ ಲಾಕ್ ಮಾಡಿಬಿಟ್ಟು 2 ಸರಿ ನಾನು ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು ಬಟ್ಟೆಯಿಂದ ಮತ್ತೆ ಥ್ರೆಡನ್ನು ಎಳ್ಕೊಂಬಂದು 3 ಸೇರಿ ನಾವು ಲಾಕ್ ಮಾಡಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಇದನ್ನೇ ನಾವು 2 ಸೇರಿ 1 ಮಾಡಿ 2 ಸೇರಿ 1 ಮಾಡಿದರೆ ಡಬಲ್ ಕ್ರೋಶ ಅಂತ ಕರಿತೀವಿ. ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ನೀಡಲ್ ಮೇಲೆ ಒಂದು ಸಾರಿ ಥ್ರೆಡನ್ನು ತಗೋಬೇಕು. ನೋಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ತೊಗೊಂಡ್ಬಿಟ್ಟು ಬಟ್ಟೆಗೆ ಹಾಕಿ ನೀಡಲ್ನಿಂದ ಎಳ್ಕೊಂಬಂದು ಮತ್ತೆ ಥ್ರೆಡನ್ನು ಈ 3 ದಾರನ ಸೇರಿಬಿಟ್ಟು ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ತೊಗೋಬೇಕು. ಬಟ್ಟೆಗೆ ಕರೆಕ್ಟಾಗಿ ಪಕ್ಕನೇ ನಾವು ಥ್ರೆಡ್ಗಳನ್ನು ಹಾಕ್ಕೋಬೇಕು. ಈ ರೀತಿ. ಈ ಥ್ರೆಡ್ಡು ನಮಗೆ ನಾನು ಸುಮಾರು 12 ಎಳೆನ ತೊಗೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಈ ಥ್ರೆಡ್ ಕ್ವಾಲಿಟಿ ಅಂದರೆ ತುಂಬ ತೆಳು ಇದೆ, ದಪ್ಪ ಇಲ್ಲ. ನಾರ್ಮಲಾಗಿ ನಾವು ಯೂಸ್ ಮಾಡೋವಂಥದ್ದು ಸ್ವಲ್ಪ ದಪ್ಪ ಇರುತ್ತೆ. ಇದು ತುಂಬ ತೆಳು ಇದ್ದಿದ್ದರಿಂದ ನಾನು 6 ಎಳೆ ತೊಗೊಂಡಿದ್ದೆ. ಸೊ ಅದು ತುಂಬ ನಾವು ಹಾಫ್ ಡಬಲ್ ಕ್ರೋಶ ಈ ರೀತಿ ಮಾಡಿದಾಗ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಇದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಅಂದರೆ 12 ಎಳೆ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಸ್ವಲ್ಪ ನೀಡಲ್ನಿಂದ ಹೊರಗಡೆ ಥ್ರೆಡ್ಗಳು ಬರ್ತಾಯಿದೆ. ನೋಡಿ ಇಲ್ಲಿ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಕರೆಕ್ಟಾಗಿ ಬಟ್ಟೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಹಾಕ್ಕೊಂಬಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ನಾವು. ನಾನು ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ನಾನಿಲ್ಲಿ 4 ಡಬಲ್ ಹಾಫ್ ಕ್ರೋಶ ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿರ್ತೀವಲ್ಲ ಅದನ್ನು ಕನ್ಸಿಡರ್ ಮಾಡಿ ಇದು ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾವು 5 ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಮಾಡಿದ್ದೀನಿ. ಯಾಕೆಂದರೆ ಅದು ಲಾಕು ಮತ್ತು 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ನಾನು 5 ಅಂತ ಮಾಡ್ತೀನಿ. ಯಾಕೆಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕಿದಾಗ ನಮಗೆ ಅಲ್ಲಿ 6 ಕಾಣಿಸುತ್ತೆ. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶನ ನಾವು ಪಕ್ಕನೇ ಮಾಡ್ಕೋಬೇಕು. 4 ಆಗಿದೆ. ಇನ್ನೊಂದು ಸಾರಿ ನಾವು ಇದೇ ರೀತಿ ಥ್ರೆಡ್ನ ಎಳ್ಕೊಂಬಂದು ಈ 3 ಥ್ರೆಡ್ಗಳನ್ನು ಸೇರಿಸ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ನೋಡಿ ಈಗ ಥ್ರೆಡನ್ನು ಮೇಲೆ ಎತ್ಕೊಂಡು ಟ್ರಯಾಂಗಲ್ ಶೇಪಲ್ಲಿರುವಂಥ ಬೀಡನ್ನು ಗೋಡು ಬೀಡನ್ನು ಈ ರೀತಿ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಕರೆಕ್ಟಾಗಿ ಬಟ್ಟೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಡೈರೆಕ್ಟಾಗಿ 3 ಸೇರಿಸ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಅದರ ಪಕ್ಕನೇ ನೀಡಲ್ ಮೇಲೆ ದಾರ ತೊಗೊಂಡು ಥ್ರೆಡನ್ನು ಎಳ್ಕೊಂಬಂದು 3 ಸೇರಿಸಿ ಲಾಕ್ ಮಾಡ್ಕೋಬೇಕು. ಈ ರೀತಿ 5 ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಪಕ್ಕನೇ. ತುಂಬ ಸಿಂಪಲ್ಲಾಗಿರುವಂಥ ಡಿಸೈನು. ಸ್ಟಾರ್ಟಿಂಗು 5 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 4 ಚೈನ್ ಹಾಕ್ಕೋಬೇಕು. ಚೈನ್ ಆದಮೇಲೆ ಮತ್ತೆ 5 ಹಾಫ್ ಡಬಲ್ ಕ್ರೋಶ, ಮತ್ತು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಟ್ರಯಾಂಗಲ್ ಬೀಡು ಲಾಕ್ ಮಾಡಿಕೊಂಡು ಬೀಡನ್ನು ಲಾಕ್ ಆದಮೇಲೆ ಮತ್ತೆ 5 ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ನಾವೀಗ ಇದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೋಬೇಕು.
ಒಂದ್ಸರಿ ಚೈನ್ ಹಾಕೋಬೇಕು, ಒಂದ್ಸರಿ ನಾವು ಟ್ರಯಾಂಗಲ್ ಬೀಡನ್ನು ಹಾಕೋಬೇಕು. ತುಂಬ ಸಿಂಪಲ್ ಇದೆ. ಬಿಗಿನರ್ಸ್ ಅಂತೂ ಆರಾಮಾಗಿ ಹಾಕ್ಬೋದು, ಯಾವುದೇ ರೀತಿ ಇದಾಗಲ್ಲ ಇದು. ನೋಡಿ, ನಾನು 12 ಎಳೆ ತೊಗೊಂಡಿರೋದ್ರಿಂದ ಸ್ವಲ್ಪ ನೀಡಲು ಸಣ್ಣದಾಗುತ್ತೆ. ಥ್ರೆಡ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಿಮಗೆ 1-2 ಎಳೆ ಸ್ಕಿಪ್ ಆಗಿಬಿಡುತ್ತಲ್ಲಿ ಥ್ರೆಡ್ಗಳು. ನೋಡಿ, ಈ ಸರಿ ನಾನು ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ 4 ಚೈನ್ ಹಾಕೋಬೇಕು. 1 2 3 4 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಕರೆಕ್ಟಾಗಿ ಬಟ್ಟೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಹಾಫ್ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಮತ್ತು ಇದು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಟ್ರಯಾಂಗಲ್ ಬೀಡನ್ನು ಹಾಕ್ಕೋಬೇಕು. ಒಂದು ಸರಿ ಟ್ರಯಾಂಗಲ್ ಬೀಡು, ಒಂದು ಸರಿ ಚೈನು. ನೋಡಿ, ಇದೇ ರೀತಿ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಪೂರ್ತಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಬೀಡು ಚೈನು ಮತ್ತು ಬೀಡು ಚೈನು ಬೀಡು, ಲಾಸ್ಟಿಗೆ 2 ಚೈನ್ ಹಾಕ್ಕೊಂಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಥ್ರೆಡನ್ನು ನಾನಿಲ್ಲಿ 6 ಎಳೆ ತೊಗೊಂಡಿದ್ದೀನಿ. ನಾನು ಫಸ್ಟಿಗೆ 6 ಎಳೆನೇ ತೊಗೊಂಡಿದ್ದೆ. ತುಂಬ ತೆಳು ಇದ್ದಿದ್ದರಿಂದ ಅದನ್ನು ಡಬಲ್ ಮಾಡ್ಕೊಂಡಿದ್ದೆ. ಸೊ ಈಗ ನಮಗೆ ಅಲ್ಲಿ ಮೇಲುಗಡೆ ಚೈನ್ ಪಿಕೋಟ್ ಹಾಕೋದ್ರಿಂದ ಸ್ವಲ್ಪ ಇದು ಆಗುತ್ತೆ ಅಂದ್ಬಿಟ್ಟು ನಾನು 6 ಎಳೆನೇ ತೊಗೊಂಡೆ. ಮತ್ತು ನೋಡಿ, ಮೊದಲಿಗೆ ಲಾಕ್ ಮಾಡಿಕೊಂಡೆ. ಆ ಲಾಕಿನ ಜಾಗದಲ್ಲೇ ಮತ್ತೆ ನೀಡನ್ನು ಹಾಕೊಂಬಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡೆ. ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕೋಬೇಕು. 3 ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಬರ್ತಾಯಿಲ್ಲ, ಯಾಕಂದರೆ ತುಂಬ ತೆಳು ಇರೋದ್ರಿಂದ ಪಿಕೋಟ್ ನಮಗೆ ಎದ್ದು ಕಾಣಲ್ಲ. ಅದಕ್ಕೋಸ್ಕರ ಇಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಚೈನ್ ಹೋಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನು. 4 ಚೈನ್ ಆದಮೇಲೆ ಮತ್ತೆ ಅದೇ ಸಿಂಗಲ್ ಕ್ರೋಶಕ್ಕೆ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ಚೈನ್ ಹೋಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್. ಚೈನ್ ಆದಮೇಲೆ ಮತ್ತು ಅದೇ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕ್ಕೊಂಬಂದ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೈನ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶ. ಸೊ ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟು ಹೋಲಿಗೆ ಒಂದೊಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್ ಹಾಕ್ಬಿಟ್ಟು ಪಿಕೌಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಡೈರೆಕ್ಟಾಗಿ ನಾವು ಏನು ಚೈನ್ ಹಾಕಿರ್ತೀವಲ್ಲ 4 ಚೈನು, ಆ ಚೈನ್ ಮೇಲುಗಡೆ ನಾವು ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 3-4 ಸಿಂಗಲ್ ಕ್ರೋಶ್ಗಳನ್ನು ಹಾಕ್ತಾ ಬರಬೇಕು ಈ ರೀತಿ. ಸ್ಟಾರ್ಟಿಂಗ್ ಮತ್ತೆ ಹಾಫ್ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಮತ್ತೆ 4 ಚೈನ್ ಮಾಡ್ಕೊಂಡ್ಬಿಟ್ಟು ಅದೇ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಒಂದು ಥ್ರೆಡ್ ಮಿಸ್ ಆದರೂ ಕೂಡ ನಮಗೆ ಅಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಮತ್ತೆ ಚೈನ್ ಹೋಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್. ಚೈನ್ ಹಾಕ್ಬಿಟ್ಟು ಅದೇ ಸಿಂಗಲ್ ಕ್ರೋಶದ ಒಳಗಡೆ ಒಂದು ಲಾಕ್, ಮತ್ತು ನೆಕ್ಸ್ಟ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಇಲ್ಲಿಂದ 4 ಚೈನ್ ಮತ್ತು ಅದೇ ಸಿಂಗಲ್ ಕ್ರೋಶದ ಒಳಗಡೆ ಲಾಕು. ಲಾಕ್ ಆದಮೇಲೆ ನೆಕ್ಸ್ಟ್ ಚೈನ್ ಹೋಲಿಗೆ
ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾವು ನೋಡಿ ಈ ರೀತಿ ಪಿಕೌಟ್ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಕೊಂಡು ಈಗ 3 mm ಬೀಡನ್ನು ನಾನು ತೊಗೊತಾ ಇದ್ದೀನಿ. 3 mm ಬೀಡನ್ನು 3ನ್ನ ತೊಗೋಬೇಕು. ಮೊದಲಿಗೆ 3 mm ಬೀಡನ್ನು ತಗೊಂಡು ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು. 3ನ್ನು ನೋಡಿ ಒಂದು ಎಳೆ ಮಿಸ್ ಆಯಿತು. ಈ ರೀತಿ ಥ್ರೆಡ್ ಮಿಸ್ ಆದರೆ ಮತ್ತೆ ಬೀಡನ್ನು ತೆಗೆದುಬಿಟ್ಟು ನೀಟಾಗಿ ಥ್ರೆಡನ್ನು ಮತ್ತೆ ಸರಿ ಮಾಡಿಕೊಂಡು ಆಮೇಲೆ ಮತ್ತೆ ಬೀಡನ್ನು ಹಾಕಿ ಅವು ನಮಗೆ ಕರೆಕ್ಟಾಗಿ ಡಿಸೈನ್ ಬರುತ್ತೆ. ಇಲ್ಲಾಂದರೆ ಸುಕ್ಕು ಬರುತ್ತೆ. ಏನಾಗಲ್ಲ ಬಿಡು ಅಂತಂದರೆ ಅದು ಥ್ರೆಡ್ ಎಲ್ಲ ನಮಗೆ ಸೈಡಿಗೆ ಎದ್ದು ಕಾಣ್ತಾ ಇರುತ್ತೆ. ನೋಡಿ ಈ ರೀತಿ ಮತ್ತೆ ಥ್ರೆಡನ್ನು ನೀಟಾಗಿ ಮಾಡಿಕೊಂಡು ಮತ್ತೆ ಈ 3 ಬೀಡನ್ನು ತೊಗೊಂಡ್ಬಿಟ್ಟು ಎಟ್ ಎ ಟೈಮ್ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಥ್ರೆಡ್ಡು ತುಂಬ ತೆಳು ಇರೋದು ಇದೆ. ಸ್ವಲ್ಪ ಬಿಟ್ಟರೆ ಹಾಗೆ ಟ್ವಿಸ್ಟ್ ಆಗುತ್ತೆ ಥ್ರೆಡ್ಡು. ಅಷ್ಟು ತುಂಬ ತೆಳು ಇದೆ ಇದು ಥ್ರೆಡ್ಡು. ಬೇರೆ ಕಂಪ್ನಿದಾದರೆ ನಮಗೆ ಸ್ಟಿಫಾಗಿರುತ್ತೆ. ಆಮೇಲೆ ದಪ್ಪ ಇರೋದ್ರಿಂದ 6 ಎಳೆನೇ ನಮಗೆ ಎದ್ದು ಕಾಣಿಸುತ್ತೆ. ಇಲ್ಲಿ ನೋಡಿ ನಾನು ಕೆಳಗಡೆ ಫಸ್ಟ್ ಹಾಕಿದ್ದು 12 ಎಳೆ, ಈಗ ಹಾಕ್ತಾ ಇರೋದು 6 ಎಳೆ ನಾನು. ಅಂದರೆ ಅಷ್ಟು ತೆಳು ಇದೆ. ನೋಡಿ ಎಲೆ ಬೀಡನ್ನು ಹಾಕಿದ್ದೀನಿ ನಾನು. ಮತ್ತು 3 ಸಣ್ಣ ಬೀಡನ್ನು 3 mm ಬೀಡನ್ನು ಹಾಕ್ಕೋಬೇಕು ಈ ರೀತಿ. ಮತ್ತು 3 ಬೀಡನ್ನು ಹಾಕ್ಕೊಂಬಿಟ್ಟು ಈ ರೀತಿ ಸ್ವಲ್ಪ ಕರೆಕ್ಟಾಗಿ ಇದು ಮಾಡಿಕೊಂಡು ಇಲ್ಲಿ ಈ ಫಸ್ಟ್ ಏನು ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಥ್ರೆಡ್ ಅದೇನು ಬೀಡಿನ ಥ್ರೆಡ್ ಇದೆಯಲ್ಲ ಹಿಂದ್ಗಡೆ ಹೋಗ್ಬಿಡುತ್ತೆ ನಮಗೆ, ಅದೇನು ಕಾಣಿಸಲ್ಲ. ನೆಕ್ಸ್ಟ್ ಮತ್ತೆ ಚೈನ್ ಹೋಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೊಂಡ್ಬಿಟ್ಟು ಅದೇ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕ್ಕೊಂಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೈನಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, ಸಿಂಗಲ್ ಕ್ರೋಶದ ಒಳಗಡೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಚೈನಿಗೆ ಮತ್ತೆ ಒಂದು ಸಾರಿ ಸಿಂಗಲ್ ಕ್ರೋಶ, ಮತ್ತು 4 ಚೈನ್, ಮತ್ತು ಒಂದು ಸಿಂಗಲ್ ಕ್ರೋಶ. ಲಾಕು ಮತ್ತು ಸಿಂಗಲ್ ಕ್ರೋಶ ಎರಡು ಒಂದೇ. ಈಗ ಒಂದು ನೆಕ್ಸ್ಟ್ ಹೋಲಿಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಈ 4 ಚೈನ್ ಇದೆಯಲ್ಲ ಆ ಚೈನ್ ಮೇಲ್ಗಡೆ ನಾವು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ಸಿಂಗಲ್ ಕ್ರೋಶ 3 ಅಥವಾ 4 ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಇದು ತೆಳು ಇರೋದ್ರಿಂದ ದಾರ ನಮಗೆ 4 ಹಿಡಿಸ್ತು. ಇಲ್ಲಾಂದರೆ ನಾರ್ಮಲಾಗಿ 6 ಎಳೆ ಆದರೆ ನಮಗೆ ಇದಾಗುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ತುಂಬ ಸಿಂಪಲ್ ಆಗಿದೆ, ಆರಾಮಾಗಿ ಹಾಕ್ಬೋದು. ಡಬಲ್ ಆಗುತ್ತೆ ನೋಡಿ. ಥ್ರೆಡ್ ಅಂತೂ ಕಾಣಿಸೋದೇ ಇಲ್ಲ, ಹಿಂದ್ಗಡೆ ಬೀಡಿ ಹಿಂದ್ಗಡೆ ಇರುತ್ತೆ. ಈ ರೀತಿ ನಿಮಗೆ ಯಾವುದೇ ರೀತಿ ಇದನ್ನೇ ಕಾಣಿಸಲ್ಲ, ಆ ರೀತಿ ನಮಗೆ ನೀಟಾಗಿ ಕಾಣಿಸುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ಲು ಸೀರೆಗೆ ನೀವು ಈ ಡಿಸೈನ್ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹೆವಿ ಡಿಸೈನ್ ಬೇಡ, ಸಿಂಪಲ್ ಡಿಸೈನ್ ಬೇಕು, ಸಿಂಪಲ್ಲಾಗಿ ಇರಬೇಕು ಅನ್ನೋರಿಗೆ ಈ ರೀತಿ ಡಿಸೈನ್ ಹಾಕ್ಕೊಡಿ, ಆರಾಮಾಗಿ ಹಾಕ್ತಾರೆ. ನೋಡಿ ಒಂದು ಸಿಂಗಲ್ ಕ್ರೋಶ ಫಸ್ಟಿಗೆ ಹಾಕ್ಬಿಟ್ಟು 4 ಚೈನ್, ಆ ಚೈನ್ ಮೇಲೇ ಸಿಂಗಲ್ ಕ್ರೋಶದ ಒಳಗಡೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ ಆದಮೇಲೆ ಮತ್ತು ಆ ಸಿಂಗಲ್ ಕ್ರೋಶದ ಒಳಗಡೆ ನೀರನ್ನು ಹಾಕ್ಬಿಟ್ಟು ಒಂದು ಲಾಕ್.
ಮತ್ತು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಮತ್ತು ಚೈನ್. ಮತ್ತು ಅದೇ ಸಿಂಗಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ಕೋಬೇಕು ಪಿಕಾಟ್ನ. ನೆಕ್ಸ್ಟ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಥ್ರೆಡನ್ನು ಮೇಲೆ ಎಳ್ಕೊಂಡು ಮತ್ತೆ ಇದೇ ರೀತಿ 3 ಬೇಡು ಹಾಕ್ಕೋಬೇಕು. ಮೊದಲಿಗೆ ಮೂರು ಬೀಡನ್ನು ಎಟ್ ಎ ಟೈಮ್ ಆದರೂ ಹಾಕ್ಕೋಬೋದು, ಅಥವಾ ಸಿಂಗಲ್ ಬೀಡುಗಳನ್ನು ಕೂಡ ನೀವು ಹಾಕ್ಕೋಬೋದು. ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಅದು ಬರುತ್ತೆ. ನೆಕ್ಸ್ಟು ಇದು ಎಲೆ ಶೇಪಲ್ಲಿ ಇರುವಂಥ ಬೀಡನ್ನು ಹಾಕ್ಕೋಬೇಕು ಸೆಂಟ್ರಿಗೆ. ಈ ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ 3 mm ಬೀಡು ಮತ್ತೆ 3 ಬೀಡನ್ನು ತಗೊಂಡು ಮತ್ತೆ ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಆಗಿರುವಂಥ ಡಿಸೈನು, ಆರಾಮಾಗಿ ಹಾಕ್ಬೋದು. ನೋಡಿ, ಆ ಕಡೆ 3 ಈ ಕಡೆ 3 ಸೆಂಟ್ರಿಗೆ ಎಲೆ ಶೇಪಲ್ಲಿ ಇರುವಂಥ ಬೀಡನ್ನು ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಏನು ನಮಗೆ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ ಆ ಮೇಲ್ಗಡೆನೆ ಚೈನ್ ಹೋಲಿಗೆನೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ಚೈನ್ ಹೋಲ್ ಒಳಗಡೆ ಇನ್ನೊಂದ್ಸರಿ ಚೈನ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ಈ ಥ್ರೆಡನ್ನು ಹಿಂದ್ಗಡೆ ಸರಿಸ್ಬಿಟ್ರೆ ನಮಗೇನು ಆ ಥ್ರೆಡ್ ಕಾಣಿಸೋದೇ ಇಲ್ಲ. ಹಿಂದ್ಗಡೆ ಬೀಡ್ ಹಿಂದ್ಗಡೆ ಆರಾಮಾಗಿರುತ್ತೆ. ಮತ್ತು 4 ಚೈನ್ ಒಂದ್ಸರಿ ಸಿಂಗಲ್ ಕ್ರೋಶದ ಒಳಗಡೆ ಲಾಕು. ನೆಕ್ಸ್ಟ್ ಮತ್ತೆ ಹೋಲ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಮತ್ತು 4 ಚೈನ್ ಹಾಕ್ಬಿಟ್ಟು ಪಿಕೋಟು. ಇದೇ ರೀತಿ ಮಾಡ್ತಾ ಹೋಗಬೇಕು. ನಾನು ಈ ರೀತಿ ಮಾಡಿಬಿಟ್ಟು ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಕುಚ್ಚು ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ ನಮಗೆ ಕುಚ್ಚು ಹಾಕಿದ ಮೇಲೆ. ಸೊ ಇಲ್ಲಿ ನಮಗೆ ಕುಚ್ಚಿಗೆ 120 ಎಳೆನ ತೊಗೊಂಡಿದ್ದೀನಿ. 120 ಅಥವಾ 130 ಎಳೆನ ನೀವು ತೊಗೋಬೋದು. ನಿಮಗೆ ಕುಚ್ಚು ದಪ್ಪ ಬೇಕಂದರೆ 130 ಎಳೆನ ಹಾಕ್ಕೊಳ್ಳಿ. ಇಲ್ಲಿ ನಾನು 120 ಎಳೆ ಹಾಕಿದ್ದೀನಿ. ಹಾಗೆ ನೋಡಿ, ಪಿಕೋಟು ನೀಟಾಗಿ ಕಾಣಿಸ್ತಾ ಇದೆ ನಮಗೆ. ಸ್ವಲ್ಪ ಥ್ರೆಡ್ ದಪ್ಪ ಇದ್ದಿದ್ರೆ ಇನ್ನು ನಮಗೆ ಪಿಕೋಟು ನೀಟಾಗಿ ಎದ್ದು ಕಾಣಿಸ್ತಾ ಇತ್ತು. ನೋಡಿ, ಬೀಡು ಕರೆಕ್ಟಾಗಿ ನಮಗೆ ಯಾವ ರೀತಿ ಕೂರಬೇಕು ಅನ್ನೋದು ಈ ರೀತಿ ಕ್ಲೀನಾಗಿ ಕೂರಬೇಕು. ಸೊ ಪಿಕೋಟು ಕೂಡ ಅಷ್ಟೇ ಕ್ಲೀನಾಗಿ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಸಿಂಪಲ್ಲಾಗಿದೆ ಡಿಸೈನು, ಹಾಗೆ ಕ್ಲೀನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ನೋಡೋರಿಗೂ ಕೂಡ ತುಂಬ ಇದು ಅನಿಸಲ್ಲ. ಹಾಗೆ ಇದರ ಪ್ರೈಸು ಕೂಡ 450ಇಂದ 500 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಸೊ ಇವತ್ತಿನ ಫೈನಲಾಗಿ ಡಿಸೈನ್ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಕಿದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಮಗೆ ಆಗ ನೆಕ್ಸ್ಟ್ ವಿಡಿಯೋ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಮಗೆ ಒಂದು ರೀತಿಯಾಗಿ ಹುಮ್ಮಸ್ಸು ಬರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.